ಯಾಕೆ ಸಮೀರ ಖಾನ್ ಅವರಿಗೆ ನಾವು ಪ್ರಾರ್ಥನೆ ಮಾಡೋದು. ಫಸ್ಟ್ ಆಫ್ ಆಲ್ ಅವರು ಬಂದ್ಬಿಟ್ಟು ಈ ಕ್ಷೇತ್ರದ MLA, ಈ ಕ್ಷೇತ್ರದ MLA ಮಾತ್ರವಲ್ಲ, ಅವರು ಈ ಮನೆ, ಈ ಒಂದು ಬಡಾವಣೆಯ ಮನೆ ಮಗ, ಈ ಬಡಾವಣೆ ಮನೆ ಮಾತ್ರವಲ್ಲ, ಅವರು ಇರ್ತಕ್ಕಂಥ ಕಮ್ಯುನಿಟಿ ಅವರಿಗೆ, ಎಲ್ಲಾ ಜಾತಿ ಧರ್ಮ ವರ್ಗದವರಿಗೆ ಅವರಿಗೆ ಶಕ್ತಿಯನ್ನು ವ್ಯಾಯಾಮಗಳನ್ನು ಮಾಡುವಂತೆ ಪ್ರಾರ್ಥಿಸುತ್ತೇವೆ. ಅದೇ ಪ್ರಕಾರ ಎಲ್ಲ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದೆ. ನನ್ನ ಮನಸ್ಸಿನ ಮಾತು ಕೇಳಿ ಯಾಕಂದ್ರೆ ನಾನು ಕೊಟ್ಟಿರೋದು ಅವರನ್ನೇ, ಅವ್ರು ಕೊಟ್ಟಿರೋದಕ್ಕೇ ಇವತ್ತು ನಾವೇನಿದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ 224 ಕ್ಷೇತ್ರದಲ್ಲಿ ಹೈಯೆಸ್ಟ್ ಕ್ಷೇತ್ರದಲ್ಲಿ ಫಲಾನುಭವಿಗಳು ತಗೊಂಡಿರೋದ್ರಿಂದ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ರಾಯಪುರಂ ಮಾಡಿ ಅದೊಂದು ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು 3 ದಿನ ಕ್ಯಾಂಪ್ ಮಾಡದೇ ಇದ್ದರೆ, ನಮ್ಮ ರವಿ ಸರ್ ಇದ್ದೇ ಇದ್ದರೆ ಆ ಒಂದು ದಾಖಲೆ ಮಟ್ಟಿಗೆ ನಾವು ಹೋಗ್ತಾ ಇದ್ದೀವಿ. ನನ್ನ ಭಾಸ್ಕರನ ಹೇಳೋದು, ನಮ್ಮ KMDCಯಲ್ಲಿ ಸಿಗ್ತಾ ಇದ್ದು ನಾನು ಆದರೆ ಈ ಸಲ 12,000 ಅಪ್ಲಿಕೇಶನ್ ಮಾಡಿದೆ ಸರ್. 12,000 ಅಪ್ಲಿಕೇಶನ್. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ BZ ಸಂಘರ ಅಂತ. ಅವರಿಗೆ ಸಿಚುವೇಶನ್ ಬರೋ ಸ್ಥಾನ ಇಲ್ಲ ಅಂದಮೇಲೆ ಅದನ್ನು ಇಟ್ಕೊಂಡು ನಾನೇನು ಮಾಡಲಿ ಸರ್, ನನ್ನ ನಾಯಕನಿಗೆ ಇರೋದು ನನಗೂ ಬೇಡ ಅಂತ ಹೇಳ್ತು ನನ್ನ ಮನಸ್ಫೂರ್ತಿಯಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಸರ್. ಬೇರೆ ಇಲ್ಲಿ ಯಾವುದು ಏನೂ ಇಲ್ಲ ಸರ್, ಅಷ್ಟೇ. ಸರ್ ಮುಂದೆ ದಿನ ಮತ್ತೆ ಅದು ಅಧಿಕಾರ ಸಿಗದೆ ಹೋದರೆ ನೀವು ನೋವಾಗಲ್ಲ ಸರ್? ಖಂಡಿತ ನೋವಾಗಲ್ಲ. ನಾನು ಇಷ್ಟೇ ರವಿ ಸರ್ ಇರೋದಲ್ಲ, ಎಲ್ಲಿ ತನಕ ನಮ್ಮ ಜಮೀರ್ ಸರ್ ಇರ್ತಾರೋ ಅಲ್ಲಿ ತನಕ ನಾವು ರಾಜಕೀಯದಲ್ಲಿ ಇರ್ತೀವಿ. ಯಾಕೆ ಅಂತಂದರೆ ಪಕ್ಕದಲ್ಲಿದ್ದಾಗ ನಾವು, ನಾನು ಹೇಳ್ತೀನಿ, ನಾನು ಅವಾಗಲೇ ಹೇಳ್ತಾ ಇರ್ತೀನಿ, ಇರೋನು ಕೊಟ್ಟು ಮಾಡ್ಕೊತಾನೆ, ದುಡ್ಡಿರೋನು ಕೊಟ್ಟು ಮಾಡ್ಕೊಳ್ತಾರೆ. ಬಡಾವಣೆಗೂ ಸುಮಾರು 100 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಪ್ರೀತಿಯ ಮಗ ನಮ್ಮ ಸಮೀರಣ್ಣ. ಇವರೆಲ್ಲರಿಗೂ ನೋವಾಗಿದೆ, ನಮಗೂ ನೋವಾಗಿದೆ. ಎಲ್ಲರಿಗೂ ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಕೂಡ ಹಲವಾರು ರಾಜ್ಯಗಳಲ್ಲಿ ಜಮೀರಣ್ಣ DCM ಆಗಬೇಕಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ನಮಗೆಲ್ಲ ಬಹಳ ನೋವಾಗಿದೆ. ಜಮೀರಣ್ಣ ಅವ್ರಿಗೆ ಮೊದಲನೇ ಸುತ್ತಿನಲ್ಲಿ DCM ಕೊಡ್ತಾ ಅಂತೆಲ್ಲ ಆಸೆ ಇಟ್ಕೊಂಡಿದ್ದು, ಅದು ಈಡೇರಲಿಲ್ಲ. 2ನೇ ಸುತ್ತಲಾದರೂ ಕೂಡ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಅವರಿಗೆ DCM ಪದವಿನ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಡವರಿಗೂ ಒಳ್ಳೆಯದಾಗತ್ತೆ ಅಂತ ಒಬ್ಬ ಮಹಾನ್ ನಾಯಕ ಅಂಥವ್ರಿಗೆ ಕೈ ತಪ್ಪಿರೋದು ಭಾಳ ನೋವಿದೆ. ಹೈಕಮಾಂಡ್ಗೆ ನಾವು ಒಂದು ಬೇಡಿಕೆ ಇಡ್ತಾ ಇದ್ವಿ, ದಯಮಾಡಿ ಸೆಕೆಂಡ್ ಲಿಸ್ಟಲ್ಲಿ ನಮ್ಮ ಜಮೀರಣ್ಣನವ್ರನ್ನ DCM ಆಗಿ ನೇಮಕ ಮಾಡಬೇಕಂತ ನಮ್ಮೆಲ್ಲರ ಆಸೆ. ಅದರಿಂದಾಗಿ ಏನು ನಮ್ಮ ಒಂದು ನಂಬಿಕೆ ಇದೆ, ಮತ ಪೂಜೆ ಮಾಡಿದ್ರೆ ನಾವೇನು ಅಂದ್ಕೊಂಡ್ರೆ ಅದಾಗತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಪೂಜೆ ಮಾಡಿದ್ವಿ, ಅಮ್ಮನ ಪ್ರಾರ್ಥನೆ ಮಾಡಿದ್ವಿ, ಖಂಡಿತ ಅದು ಈಡೇರುತ್ತೆ ಅಂತ ನಮಗೆ ನಂಬಿಕೆ ಇದೆ. ಈ ಮುಂದಿನ ದಿನಗಳಲ್ಲಿ ಅವರಿಗೆ ಸಮೀರಣ್ಣನವರಿಗೆ DCM ಆಗಬೇಕು ನಾವೆಲ್ಲರೂ ಕೇಳ್ತೀವಿ ಸರ್. ನೀವು ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಿ ಬರುವಂಥವ್ರು ಇದ್ದೀರಿ.